ಹುಡುಗರ, ಈ ಚಾಪ್ಟರ್ ಶುರು ಮಾಡೋದಕ್ಕೆ ಮೊದಲನೇದಾಗಿ ಒಂದಷ್ಟು ವಿಷಯನ ರೀಕ್ಯಾಪ್ ಮಾಡ್ಕೊಳ್ಳೋಣ, ಒಂದಷ್ಟು ವಿಷಯನ ತಿಳ್ಕೊಳ್ಳೋಣ. ಸರಿನಾ? ಮೊದಲನೇದಾಗಿ ಈಕ್ವೇಷನ್ಸ್ ಆಫ್ ಮೋಷನ್. ಎಷ್ಟು ಈಕ್ವೇಷನ್ಸ್ ಆಫ್ ಮೋಷನ್ ಇದೆ ಅದನ್ನು ಜ್ಞಾಪಕ ಮಾಡ್ಕೊಳ್ಳಿ. ಆ ಈಕ್ವೇಷನ್ಸ್ ಏನೋ, ಆ ವೇರಿಯೇಬಲ್ಸ್ ಏನೇನೋ ಅಂಥೇಳಿ ಜ್ಞಾಪಕ ಮಾಡ್ಕೊಳ್ಳಿ. ಪಾಸ್ ಮಾಡಿ ಒಂದು ಹಾಳೆ ಮೇಲೆ ನೀವು ಬರೀಬೇಕು. ಇವಾಗ ಬರೆದ್ರಾ? ಬರೀಲಿಲ್ಲ ಅಂತ ಹೇಳಿದ್ರೆ ಪಾಸ್ ಮಾಡಿ ಬರೀರೋ, ಸೋಂಬೇರಿತನ ಬೇಡ. ಹಾಂ, ಮೊದಲನೇದಾಗೇನೋ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಸರಿ. ಎರಡನೇದಾಗಿ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2as. ಮೂರನೇದಾಗಿ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಲ್ವಾ? ವಿ ಅಂತ ಹೇಳಿದ್ರೇನು? ವಿ ಅಂತ ಹೇಳಿದ್ರೆ ಫೈನಲ್ ವೆಲಾಸಿಟಿ. ಯು ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ ಅಂತ ಹೇಳಿ. ಮತ್ತು ಎ ಅಂತ ಹೇಳಿದ್ರೇನು? ಆಕ್ಸಿಲರೇಷನ್. ಟಿ ಅಂತ ಹೇಳಿದ್ರೆ ಟೈಮ್ ಅಲ್ವಾ? ಅದು ಬಿಟ್ಟರೆ ಎಸ್ ಬರಿಬೇಕು. ಎಸ್ ಅಂತ ಹೇಳಿದ್ರೇನು? ನಿಮ್ಮ ಡಿಸ್ಪ್ಲೇಸ್ಮೆಂಟ್. ಸರಿನಾ? ಈ ರೀತಿಯಲ್ಲಿ ನೀವು ಒಂದು ಪ್ರತಿಯೊಂದು ಫಾರ್ಮುಲಾನೋ ಮತ್ತು ಆ ವೇರಿಯೇಬಲ್ಸ್ ಏನೇನು ಅಂತ ಹೇಳಿ ಜ್ಞಾಪಕ ಇಟ್ಕೊಂಡಿರಬೇಕು. ಈ ರೀತಿಯಲ್ಲಿ ಜ್ಞಾಪಕ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಉಪಯೋಗ ಬರಲ್ಲ, ಪ್ರಾಬ್ಲಮ್ ಮಾಡೋದಕ್ಕಾಗಲ್ಲ. ಮುಂದಿನ ಭಾಗ ಲಾಸ್ ಆಫ್ ಮೋಷನ್. ಮೊದಲನೇ ಪ್ರಶ್ನೆ ಏನಂತ ಹೇಳಿದ್ರೆ ಹೌ ಮೆನಿ ಲಾಸ್ ಆರ್ ದೇರ್? ಹೌ ಮೆನಿ? ಅದು ಬಿಟ್ಟರೆ ವಾಟ್ ಆರ್ ದ ಲಾಸ್ ಇನ್ ಟರ್ಮ್ಸ್ ಆಫ್ ಫೋರ್ಸ್? ಫೋರ್ಸನ್ನು ಉಪಯೋಗಿಸ್ಕೊಂಡು ಪ್ರತಿಯೊಂದು ಲಾವನ್ನು ವರ್ಣಿಸಿ. ಮೂರನೇದು ಡೀಟೇಲ್ಸ್. ಸೊ ಈ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಕು, ಬರೀಬೇಕು. ಮೊದಲನೇ ಪ್ರಶ್ನೆ ಏನೋ ಹೌ ಮೆನಿ ಲಾಸ್ ಇನ್ ಟರ್ಮ್ಸ್ ಆಫ್ ಫೋರ್ಸ್. ಆಯಿತಾ? ಇನ್ ಟರ್ಮ್ಸ್ ಆಫ್ ಫೋರ್ಸ್ ಅಂತ ಹೇಳಿದ್ರೆ ಫೋರ್ಸನ್ನು ಉಪಯೋಗಿಸ್ಕೊಂಡು ಫೋರ್ಸ್ ಮಾತಾಡಿಕೊಂಡು, ಫೋರ್ಸ್ ಬಗ್ಗೆ ಮಾತಾಡಿಕೊಂಡು ಈ ಲಾ ಎಷ್ಟು ಲಾ ಇದೆಯಲ್ಲ ಆ ಪ್ರತಿಯೊಂದು ಲಾನೂ ನೀವು ವರ್ಣಿಸ್ಬೇಕು, ಬಿಡಿಸಿ ಮಾತಾಡಬೇಕು ಫೋರ್ಸ್ ಉಪಯೋಗಿಸ್ಕೊಂಡು. ಡೀಟೇಲ್ಸ್ ಅಂತ ಹೇಳಿದ್ರೆ ಇನ್ ಡೀಟೇಲ್ ಸ್ಟೇಟ್ಮೆಂಟು, ಎಕ್ಸಾಂಪಲು, ಆ ಥರ. ಈ ಥರ ಜ್ಞಾಪಕ ಮಾಡ್ಕೊಳ್ಳಿ, ಬರೀರಿ. ಮಾಡಿದ್ರಾ? ಹಾಂ, ಇವಾಗ ಹೇಳ್ತೀನಿ ನೋಡಿ, ಎಲ್ಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಮೊದಲೇದಾಗಿ ಎಷ್ಟು ಲಾ ಇದೆ? 3 ಲಾ ಇದೆ. ಸರಿನಾ? ಇನ್ ಟರ್ಮ್ಸ್ ಆಫ್ ಫೋರ್ಸ್ ಹೇಗೆ ಹೇಳ್ಬೋದು? ಫಸ್ಟ್ ಲಾ ಏನೋ, ಸೆಕೆಂಡ್ ಲಾ ಏನೋ, ಥರ್ಡ್ ಲಾ ಏನೋ. ಇನ್ ಟರ್ಮ್ಸ್ ಆಫ್ ಫೋರ್ಸ್ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಫಸ್ಟ್ ಲಾ ಟಾಕ್ಸ್ ಅಬೌಟ್ ನೋ ಫೋರ್ಸ್. ಫೋರ್ಸು ಇಲ್ಲ ಅಂತ ಹೇಳಿದಾಗ ಆಯಿತಾ ಏನಾಗುತ್ತೆ ಅಂತ ಹೇಳಿ ಮಾತಾಡುತ್ತೆ. ಸೆಕೆಂಡ್ ಲಾ ಫೋರ್ಸ್ ಇದ್ದಾಗ ಏನಾಗುತ್ತೆ. ಥರ್ಡ್ ಲಾ ಫೋರ್ಸ್ ಅಪ್ಲೈ ಮಾಡ್ತಾರಲ್ಲ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿ ಮಾತಾಡುತ್ತೆ. ಫೋರ್ಸ್ ಇಲ್ದಾಗ ಏನಾಗುತ್ತೆ, ಫೋರ್ಸ್ ಇದ್ದಾಗ ಏನಾಗುತ್ತೆ, ಫೋರ್ಸ್ ಅಪ್ಲೈ ಮಾಡ್ತಾರಲ್ಲ ಅವ್ರಿಗೆ ಏನಾಗುತ್ತೆ. ಸೊ ಈ ರೀತಿಯಲ್ಲಿ 3 ಲಾ ಇದೆ. ಈ ಮೊದಲನೇ ಲಾ ಬಂದು an object at rest remains at rest and the object in motion remains in motion at constant speed and in a straight line unless acted by an unbalanced force. ಅಂತ ಹೇಳಿದ್ರೇನೋ ಇಲ್ಲಿ ಬಿಡ್ಸ್ ಹೇಳಿದ್ದೀನಿ ನೋಡಿ, ಈ ಚಿತ್ರ ನೋಡಬೇಕು. ಹಾಂ, ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್ ಅಲ್ವಾ? ಯು ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ಆಬ್ಜೆಕ್ಟ್ ಈಸ್ ಅಟ್ ರೆಸ್ಟ್. ಆಫ್ಟರ್ ಸಮ್ ಟೈಮ್ ಏನಾಗುತ್ತೆ? ದ ಫೈನಲ್ ವೆಲಾಸಿಟಿ ಈಸ್ ಆಲ್ಸೋ ದ ಸೇಮ್. ದ ಆಬ್ಜೆಕ್ಟ್ ವಿಲ್ ರಿಮೇನ್ ಎಟ್ ರೆಸ್ಟ್ ಅಂತ ಹೇಳಿ. ಮತ್ತೊಂದು ಸಿನಾರಿ ಏನು ಅಂತ ಹೇಳಿದ್ರೆ ಆಬ್ಜೆಕ್ಟ್ ಈಸ್ ಆಲ್ರೆಡಿ ಮೂವಿಂಗ್ x ಮೀಟರ್ ಪರ್ ಸೆಕೆಂಡ್ ಸ್ಪೀಡಲ್ಲಿ ಮೂವ್ ಆಗ್ತದೆ. ಆಫ್ಟರ್ ಸಮ್ ಟೈಮ್ ಆ ಆಬ್ಜೆಕ್ಟ್ ನಾವು ನೋಡಿದಾಗ ಅದೇ ಸ್ಪೀಡಲ್ಲಿ, ಅದೇ ದಿಕ್ಕಲ್ಲಿ ಮುಂದೆ ಹೋಗ್ತಾ ಇರುತ್ತೆ. ದ ವೆಲಾಸಿಟಿ ವಿಲ್ ನಾಟ್ ಚೇಂಜ್. ಅರ್ಥ ಆಯ್ತಾ? ಇಫ್ ದೇರ್ ಇಸ್ 0 ಅನ್ಬ್ಯಾಲೆನ್ಸ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಆಬ್ಜೆಕ್ಟ್, ದಿಸ್ 2 ಸಿನಾರಿಯೋ ಇಸ್ ಪಾಸಿಬಲ್ ಅಂತ ಹೇಳಿ. ಇಂಡೈರೆಕ್ಟಾಗಿ ಆಕ್ಸಿಲರೇಷನ್ ಇಸ್ 0 ಅಂತ ಹೇಳಿ ಹೇಳ್ಬೋದು. ಆಯಿತಾ? ಸೊ ಇದು ನಿಮ್ಮ ಫಸ್ಟ್ ಲಾ. ಮತ್ತು ಮುಂದೆ ಸೆಕೆಂಡ್ ಲಾ ಏನು ಹೇಳುತ್ತೆ? ಆ್ಯನ್ ಆಕ್ಸಿಲರೇಷನ್ ಆಫ್ ಎನ್ ಆಬ್ಜೆಕ್ಟ್ ಡಿಪೆಂಡ್ಸ್ ಆನ್ ದ ಮಾಸ್ ಆಫ್ ದ ಆಬ್ಜೆಕ್ಟ್ ಆ್ಯಂಡ್ ದ ಅಮೌಂಟ್ ಆಫ್ ಫೋರ್ಸ್ ಅಪ್ಲೈಡ್ ಅಂತ ಹೇಳಿದ್ರೇನೋ ಇಲ್ಲಿ ಬಿಡಿಸಿ ಹೇಳಿದ್ದೀನಿ ನೋಡಿ. ಇಲ್ಲಿ ತಿರ್ಗಾ 2 ಸಿನಾರಿಯೋ ಇದೆ, 2 ಚಿತ್ರ ಇದೆ.
ಈ ಎರಡು ಚಿತ್ರದಲ್ಲಿ ಎರಡು ಸಿನಾರಿಯೋ ಇದೆ ಅಂತ ಹೇಳಿದ್ರೆ, ಈ ಮೊದಲೇ ಚಿತ್ರ ನೋಡಿ, ಇಲ್ಲಿ ನಮ್ಮ ಹತ್ರ ಅದೇ ಆಬ್ಜೆಕ್ಟ್ ಇದೆ, ಆರ್ ಟೂ ಆಬ್ಜೆಕ್ಟ್ಸ್ ಆಫ್ ಸೇಮ್ ಮಾಸ್, ಅದ್ರ ತೂಕ ಒಂದೇ ಇದೆ, ಅದ್ರ ಮೇಲೆ ನಾವು ಬೇರೆ ಬೇರೆ ಫೋರ್ಸ್ ಆ್ಯಕ್ಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಒಂದನ್ನು ಪುಟ್ಟದಾಗಿ ಸುಮ್ಮನೆ ಹಿಂಗೆ ನಿಧಾನಕ್ಕೆ ತಳ್ತಾ ಇದ್ದೀವಿ, ಇನ್ನೊಂದು ಜೋರಿಗೆ ತಳ್ತಾ ಇದ್ದೀವಿ. ಸರಿನಾ? ಆ ಆಕ್ಸಲರೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದು ಎಷ್ಟು ಜೋರಿಗೆ ಹೋಗುತ್ತೆ ನಿಮ್ಗೆ ಗೊತ್ತಿದೆ. ನಿಧಾನಕ್ಕೆ ತಳ್ತು ಅಂತ ಹೇಳಿದ್ರೆ ನಿಧಾನಕ್ಕೆ ಹೋಗುತ್ತೆ, ಜೋರಿಗೆ ತಳ್ತು ಅಂದರೆ ಜೋರಿಗೆ ಹೋಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಸೊ F1 is smaller than F2, so your acceleration A1 will be smaller than A2, as simple as that, ಇನ್ನೇನಿಲ್ಲ. ಮತ್ತೆ ಎರಡನೇ ಚಿತ್ರ, ನಿಮ್ಮ ಹತ್ರ ಎರಡು ಆಬ್ಜೆಕ್ಟ್ ಇದೆ ಆಫ್ ಮಾಸ್ ಸ್ಮಾಲ್ m ಆ್ಯಂಡ್ ಕ್ಯಾಪಿಟಲ್ M. ಸ್ಮಾಲ್ m is smaller than ಕ್ಯಾಪಿಟಲ್ M ಅಂತ ಹೇಳಿದ್ರೆ ಇದು ಕಮ್ಮಿ ತೂಕ, ಇದು ಹೆಚ್ಚು ತೂಕ. ಸರಿನಾ? ಎರಡರ ಮೇಲೂ ಅದೇ ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ. ಆಕ್ಸಲರೇಷನ್ ಏನಾಗುತ್ತೆ? ನಿಮ್ಮ ಕಾಮನ್ ಸೆನ್ಸ್ ಏನು ಹೇಳುತ್ತೆ? ಅಕಸ್ಮಾತ್ ನೀವು ಒಂದು ಬಾಲ್ನ ಒದ್ದಾಗ, ಅದೇ ಫೋರ್ಸಲ್ಲಿ ಒಂದು ಕಾರ್ ಒದ್ದಾಗ ಏನಾಗುತ್ತೆ? ಬಾಲ್ ಆಯಿತು ಅಂತ ಹೇಳಿದ್ರೆ ಒಂದಷ್ಟು ದೂರ ಹೋಗಿ ಬೀಳುತ್ತೆ, ಕಾರು ಎಲ್ಲೂ ಹೋಗಲ್ಲ. ಏನಕ್ಕಂತ ಹೇಳಿದ್ರೆ ಅದು ತೂಕ ಅಷ್ಟಿದೆ. ಸರಿನಾ? ಸೊ A1 ವಿಲ್ ಬಿ ಮೋರ್ ದೆನ್ A2. ಹೌದಾ ಅಲ್ವಾ? ಒಂದು ಫುಟ್ಬಾಲ್ನ ನೀವು ಒದ್ದಾಗ ಅದೊಂದಷ್ಟು ದೂರ ಹೋಗಿ ಬೀಳುತ್ತೆ, ಅಷ್ಟೇ ಫೋರ್ಸಲ್ಲಿ ನೀವು ಒಂದು ಕಾರ್ ಓದಿತು ಅಂತ ಹೇಳಿದ್ರೆ ನಿಮ್ಮ ಕಾಲು ಏಟಾಗುತ್ತೆ ಹೊರತು ಕಾರ್ಗೇನಾಗಲ್ಲ. ಹೌದಾ ಅಲ್ವಾ? ಸೊ ಬೇಸಿಕಲಿ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಆಕ್ಸಲರೇಷನ್ ಆ್ಯಂಡ್ ಮಾಸ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆಕ್ಸಲರೇಷನ್ ಅಂತ ಹೇಳಿದ್ರೆ F=ma, ನಿಮ್ಮ ಫೇಮಸ್ ಫಾರ್ಮುಲಾ ಅಲ್ವಾ? ಇದು ನಿಮ್ಮ ಸೆಕೆಂಡ್ ಲಾ ಹೇಳುತ್ತೆ. ಮೂರನೇ ಭಾಗ, whenever one object exerts an force on another object, the second object exerts an equal and opposite force on the first one ಅಂತ ಹೇಳಿದ್ರೇನೋ? ಇವಾಗ ನೀವು ಒಂದು ಆಬ್ಜೆಕ್ಟ್ನ ತಳ್ತಾ ಇದ್ದೀವಿ, ಸರಿನಾ? ನೀವೊಂದು ಆಬ್ಜೆಕ್ಟ್ನ ತಳ್ತಾ ಇದ್ದೀರಾ, ಅದಕ್ಕೆ ನಾವು ಆ್ಯಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ. ಮತ್ತೊಂದು ಆಬ್ಜೆಕ್ಟು ಅಂತ ಹೇಳಿ ನೀವು ಯಾವುದ್ರ ಮೇಲೆ ಯಾವುದನ್ನು ತಳ್ತಾ ಇದ್ದೀರೋ ಅದು ಇಮ್ಮಿಡಿಯೇಟಾಗಿ ಇನ್ಸ್ಟ್ಯಾಂಟೇನಿಯಸ್ಲಿ ಅಂತ ಹೇಳ್ತೀವಿ ಅದಕ್ಕೆ. ಆಯಿತಾ? ಅದೇ ಟೈಮಲ್ಲಿ ಅದು ನಿಮ್ಮ ವಾಪಸ್ ಹೇಳುತ್ತೆ, ಅದೇ ರಿಯಾಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ. ಈ ಆ್ಯಕ್ಷನ್ ಫೋರ್ಸು ರಿಯಾಕ್ಷನ್ ಫೋರ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ದೇ ವಿಲ್ ಬಿ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ ಸ್ಟ್ರೆಂತ್ ವೈಸಲ್ಲಿ, ಶಕ್ತಿ ವಯಸ್ಸಲ್ಲಿ ಒಂದೇ ಇರುತ್ತೆ, ಆದರೆ ಅದ್ರ ದಿಕ್ಕು ಬೇರೆ ಬೇರೆ ಇರುತ್ತೆ. ಅದು ಬಿಟ್ಟರೆ ಒಂದು ಅಡಿಷ್ನಲ್ ಪಾಯಿಂಟ್ ರಿಕ್ಯಾಪ್ ಮಾಡ್ತಾ ಇದ್ದೀನಿ ಇಲ್ಲಿ. ಆ್ಯಕ್ಷನ್ ಫೋರ್ಸ್ ಆ್ಯಂಡ್ ರಿಯಾಕ್ಷನ್ ಫೋರ್ಸ್ ಆರ್ ಆಲ್ವೇಸ್ ಆನ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್, ನಾಟ್ ಆನ್ ದ ಸೇಮ್ ಆಬ್ಜೆಕ್ಟ್. ಸರಿನಾ? ಇದೊಂದು ಇಂಪಾರ್ಟೆಂಟ್ ಪಾಯಿಂಟು. ಆ್ಯಕ್ಷನ್ ಫೋರ್ಸ್ ಆ್ಯಂಡ್ ರಿಯಾಕ್ಷನ್ ಫೋರ್ಸ್ ಆರ್ ನಾಟ್ ಆನ್ ದ ಸೇಮ್ ಆಬ್ಜೆಕ್ಟ್ ಬಟ್ ಆನ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳ್ತಾರೆ. ಆಯಿತಾ? ಸೊ ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ನ್ಯೂಟನ್ಸ್ ಲಾ ಆಫ್ ಮೋಷನಲ್ಲಿ 3 ಲಾ ಇದೆ. ಮೊದಲನೇ ಲಾ ಅಲ್ಲಿ ಫೋರ್ಸ್ ಆ್ಯಕ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ, ನೆಟ್ ಫೋರ್ಸ್ 0 ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ? ಇಲ್ಲ, ನಾನ್ ಝೀರೋ ಇದೆ, ಪಾಸಿಟಿವ್ ಇಲ್ಲ ಮತ್ತು ನೆಗೆಟಿವ್ ಕೂಡ ಇರ್ಬೋದು ಫೋರ್ಸು, ಅವಾಗೇನಾಗುತ್ತೆ ಆಬ್ಜೆಕ್ಟ್ಗೆ? ಮೂರನೇದು, ಆಬ್ಜೆಕ್ಟ್ ಮೇಲೆ ಅಪ್ಲೈ ಮಾಡ್ತಾ ಇದೆಯಲ್ಲ ಫೋರ್ಸು, ಆ ಆಬ್ಜೆಕ್ಟ್ ಮೇಲೆ ಇಲ್ಲಾಂದರೆ ಆ ವ್ಯಕ್ತಿ ಮೇಲೆ ಏನಾಗುತ್ತೆ? ಸರಿನಾ? ವಾಟ್ ಈಸ್ ದ ರಿಯಾಕ್ಷನ್ ಆನ್ ಅಪ್ಲೈಯಿಂಗ್ ಅ ಫೋರ್ಸ್ ಅಂತ ಹೇಳಿ ಅಲ್ವಾ? ಸೊ ದಿಸ್ ಆರ್ ಯುವರ್ 3 ಲಾಸ್. ಹಾಂ, ಮೂರನೇ ವಿಷಯ ಏನಂತ ಹೇಳಿದ್ರೆ ಟರ್ಮಿನಾಲಜಿ, ಒಂದು ಪದ ಕಲಿತಾ ಇದ್ವಿ. ಏನದು ಅಂತ ಹೇಳಿದ್ರೆ ಟ್ಯಾಂಜೆಂಟ್ ಬಗ್ಗೆ. ಟ್ಯಾಂಜೆಂಟ್ ಅಂತ ಹೇಳಿದ್ರೇನೋ, ನಿಮ್ಮ ಹತ್ರ ಒಂದು ಸರ್ಕಲ್ ಇದೆ, ನಾನು ಹೇಳ್ತೀನಿ ಈ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಸರ್ಕಲ್, ಟೆಕ್ನಿಕಲಾಗಿ ಹೇಳಬೇಕು ಅಂದರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಸರ್ಕಲ್ 3 ಲೈನ್ ಡ್ರಾ ಮಾಡಿ, ಅಂದರೆ ಎಷ್ಟು ಲೈನ್ ಆಗುತ್ತೋ ಅಷ್ಟು ಲೈನ್ ಡ್ರಾ ಮಾಡಿ, ಬಟ್ ಪ್ರತಿಯೊಂದು ಲೈನು ಬೇರೆ ರೀತಿಯಲ್ಲಿ ಇರಬೇಕು ಅಂತ ಹೇಳಿ. ಸೊ ದಿಸ್ ಇಸ್ ಯು ಫಸ್ಟ್ ಸ್ಟ್ರೇಟ್ ಲೈನ್. ಇದರ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ ಇದು ಸರ್ಕಲ್ನ ಮುಟ್ಟುತ್ತಾ ಇಲ್ಲ ಅಂಥೇಳಿ. ದಿಸ್ ಇಸ್ ಸೆಕೆಂಡ್ ಸ್ಟ್ರೇಟ್ ಲೈನ್. ಇದರ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಸರ್ಕಲ್, ಈ ಸರ್ಕಲ್ ಕಡೆಯಿಂದ ನೋಡಿದಾಗ ಈ ಸರ್ಕಲ್ ಮೇಲೆ 2 ಪಾಯಿಂಟ್ P1 ಆ್ಯಂಡ್ P2, ಈ ಪಾಯಿಂಟ್ P1 ಮತ್ತು ಪಾಯಿಂಟ್ P2 ಹತ್ರ ಕಟ್ ಮಾಡ್ತಾ ಇದೆ ಈ ಸರ್ಕಲ್ನ. ಮೂರನೇ ಲೈನ್ ಪಾಸಿಬಿಲಿಟಿ ಏನಂತ ಹೇಳಿದ್ರೆ ಅ ಲೈನ್ ವಿಚ್ ಕ್ಯಾನ್ ಜಸ್ಟ್ ಟಚ್ ದ ಸರ್ಕಲ್, ಮುಟ್ಟೋಗ್ತಾಯಿದೆ ಈ ಥರ. ಈ ಥರ ಇದ್ದಾಗ ಇದನ್ನು ನಾವು ಟ್ಯಾಂಜೆಂಟ್ ಅಂತ ಹೇಳ್ತೀವಿ. ಇದನ್ನು ನಾನು ABC ಅಂತ ಹೇಳಿ ಕರೆಯೋಣ. AC is a line which is touching the circle C1 at B ಅಂತ ಹೇಳ್ಬೋದು.
A straight line that meets the circle at one and only one point is called a tangent to the circle. Straight line ABC is a tangent to the circle at point B. ಸರಿನಾ? ಸೊ ದಿಸ್ ಇಸ್ ಆ್ಯನ್ ಇಂಪಾರ್ಟೆಂಟ್ ಐಡಿಯಾ ಆ್ಯಂಡ್ ಕಾನ್ಸೆಪ್ಟ್. ಇದು ಹೆಸರು ಗೊತ್ತಿರಬೇಕು, ಅದು ಏನು ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಸಿಂಪಲ್ಲು, ಅದೊಂದು ಲೈನು, ಸೀದ ಲೈನ್ ಅದು. ಆ ಲೈನು ಈ ಒಂದು ಸರ್ಕಲ್ ಆಗಿರ್ಬೋದು, ಒಂದು ಕರ್ವ್ ಆಗಿರ್ಬೋದು. ಆ್ಯಕ್ಚುಲಿ ಸರ್ಕಲ್ ಒಂದೇ ಅಲ್ಲ ಹುಡುಗರ. ಈ ಥರ ಒಂದು ನೀವು ಯಾವುದಾದ್ರು ಒಂದು ಈ ಥರ ಚಿತ್ರ ಬಿಡಿಸಿದಾಗ ಇದ್ರ ಮೇಲೂ ಕೂಡ ನಾನು ಟ್ಯಾಂಜೆಂಟ್ ಬರೀಬೋದು. ಫಾರ್ ಎಕ್ಸಾಂಪಲ್, ಸೇ ಅಟ್ ಪಾಯಿಂಟ್ ವಾಟ್ ಎವರ್ ದಟ್ ಪಾಯಿಂಟ್ ಇಸ್, ಈ ರೀತಿಯಲ್ಲಿ ನಾನು ಒಂದು ಟ್ಯಾಂಜೆಂಟ್ ಬರಿಬೋದು. ಸೊ ಟ್ಯಾಂಜೆಂಟು ಎಲ್ಲ ಕಡೆ ಬರುತ್ತೆ, ಒಂದು ಸರ್ಕಲ್ ಅಂತಲೇ ಅಲ್ಲ, ಬಟ್ ಸರ್ಕಲಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸರಿನಾ? ಇವಾಗ ಪಾಸ್ ಮಾಡ್ಕೊಂಡು ನೀವು ಯಾರ್ಯಾರು ಬರ್ದಿಲ್ಲ ಅದೊಂದು ಸತಿ ನೋಡ್ಕೊಂಡು ಬರೀರಿ. ಮತ್ತು ಇದನ್ನ ಎಲ್ಲರೂ ಬರ್ಕೊಬೇಕು, ಯಾರು ಬಿಡೋಂಗಿಲ್ಲ. ದಿಸ್ ಇಸ್ ಎ ಟಾಪಿಕ್ that will be used in your chapter, so please pause and write it down.